ಎಲ್ಲ ನನ್ನ ಯಾದವ ಸಮುದಾಯ ಮಧುಗಿರಿ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು. ಈ ದಿನ ನನ್ನನ್ನು ಯಾದವ ಯುವ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮಧುಗಿರಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಯಾದವ ಯುವ ವೇದಿಕೆ ಯುವ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇಂದು ಯಶಸ್ವಿಯಾಗಿ ನಡೆಯಿತು. ಮಾಜಿ ಅಧ್ಯಕ್ಷ ಈರಣ್ಣ ಅವರ ಸಮ್ಮುಖದಲ್ಲಿ ತಾಲೂಕು ಯಾದವ ಯುವ ವೇದಿಕೆಯ ಅಧ್ಯಕ್ಷರಾದ ದಯಾನಂದ್ರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಯಾದವ ಯುವ ವೇದಿಕೆ ಯುವ ಘಟಕದ ನೂತನ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಗೌರವ ಅಧ್ಯಕ್ಷರಾಗಿ ತಾಲೂಕು ಫೋಟೋಗ್ರಾಫರ್ ಸಂಘದ ಅಧ್ಯಕ್ಷ ಚಿತ್ತಣ್ಣ ಅವರನ್ನು ನೇಮಕ ಮಾಡಲಾಯಿತು. ತಾಲೂಕಿನ ವಿವಿಧ ಹೋಬಳಿಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ಇದೇ ವೇಳೆ ನಡೆಯಿತು. ತಾಲೂಕು ಕಾರ್ಯದರ್ಶಿಗಳಾಗಿ ಕೃಷ್ಣಪ್ಪ ಮತ್ತು ಶಿವಲಿಂಗಯ್ಯ, ಉಪಾಧ್ಯಕ್ಷರಾಗಿ ರಘು ಯಾದವ್, ಅಂಬರೀಶ್ ಹಾಗೂ ನಾಗರಾಜ್ ಪಿಸಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ದೊಡ್ಡಹಟ್ಟಿ, ಖಜಾಂಚಿಯಾಗಿ ಶಿವರಾಜು ಮತ್ತು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಪ್ರೊಫೆಸರ್ ಚಿತ್ತಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು. ಸಂಘಟನಾ ಕಾರ್ಯದರ್ಶಿಯಾಗಿ ಶಿವಪ್ರಕಾಶ್ ಮಲ್ಲನಾಯಕನಹಳ್ಳಿ, ಕುಮಾರ್ ಹುಣಸೇಮರದಹಟ್ಟಿ, ಶ್ರೀನಿವಾಸ್ ಜಿ. ಈ ಆಯ್ಕೆ ಕಾರ್ಯಕ್ರಮದಲ್ಲಿ ಯಾದವ ಸಮುದಾಯದ ಮುಖಂಡರು, ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಹೋಬಳಿಗಳ ಪ್ರತಿನಿಧಿಗಳು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಸಮಾಜದ ಅಭಿವೃದ್ಧಿ, ಸಂಘಟನೆ ಬಲವರ್ಧನೆ ಹಾಗೂ ಯುವಕರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಸಂಕಲ್ಪವನ್ನು ನೂತನ ತಂಡ ವ್ಯಕ್ತಪಡಿಸಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ದಯಾನಂದ್ ಅವರು ಮಾತನಾಡಿ, ಸಮುದಾಯದ ಸೇವೆಯೇ ನನ್ನ ಮೊದಲ ಆದ್ಯತೆ ಎಂದು ಭರವಸೆ ನೀಡಿದರು. ನಮ್ಮ ಜನಾಂಗದ ಯಾವುದೇ ವ್ಯಕ್ತಿಗೆ ಸಮಸ್ಯೆ, ಅನ್ಯಾಯ ಅಥವಾ ಸಹಾಯದ ಅಗತ್ಯವಿದ್ದರೆ ಸಂಘದ ವತಿಯಿಂದ ಸದಾ ಅವರೊಂದಿಗೆ ನಿಲ್ಲುತ್ತೇವೆ ಎಂದು ಹೇಳಿದರು. ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಿ ಕೈಜೋಡಿಸಿದಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗುತ್ತದೆ. ಯುವಕರನ್ನು ಒಗ್ಗೂಡಿಸಿ ಯಾದವ ಸಮುದಾಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಸಂಕಲ್ಪ ನಮ್ಮದು ಎಂದು ತಿಳಿಸಿದರು. ಸಮಾಜದ ಪ್ರತಿಯೊಬ್ಬರ ವಿಶ್ವಾಸಕ್ಕೆ ತಕ್ಕಂತೆ ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದ ದಯಾನಂದ್ ಅವರ ಮಾತುಗಳು ಸಭೆಯಲ್ಲಿ ಉಪಸ್ಥಿತರಿದ್ದವರ ಮೆಚ್ಚುಗೆಗೆ ಪಾತ್ರವಾದವು. ಪದಾಧಿಕಾರಿಗಳು ಮಾಡೋದ್ರಿಂದ ಮುಖ್ಯವಾಗಿ ಎಲ್ಲರೂ ಚರ್ಚೆ ಮಾಡೋಣ, ನಮ್ಮ ಜನಾಂಗದ ಎಲ್ಲ ಕರೆಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರನ್ನು ಕರೆಸಿರ್ತಕ್ಕಂಥದ್ದು. ಇದಕ್ಕೆ ಎಲ್ಲರೂ ಸಮ್ಮತಿ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಎಲ್ಲ ಯುವಕರು ನಮಗೆ ನಮ್ಮ ಸಮುದಾಯವನ್ನು ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಂಘಟನೆ ಮುಖಾಂತರ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿದಾಗ ಎಲ್ಲರೂ ಒಂದು ಒಮ್ಮತದಿಂದ ದಯಾನಂದ್ ಅಂತೇಳಿ ಅವರಿದ್ದು ನಾನು ಸಂಘಟನೆ ಮಾಡೋದು ನಾನು ಹುಮ್ಮಸ್ಸಲ್ಲಿ ಇದ್ದೀನಿ. ಯಾಕಂದರೆ ಯುವಕರಿಗೆ ಇವತ್ತು ನಾವು ಅವಕಾಶ ಕೊಡಬೇಕು. ಇಲ್ಲಿವರೆಗೂ 14ರಿಂದ ಇಲ್ಲಿವರೆಗೂ ಅವರು ಈ ಒಂದು ವೇದಿಕೆಯನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಸಲಹೆ ಸೂಚನೆ ಮೇರೆಗೆ ಅವ್ರನ್ನು ಕೇಳ್ಕೊಂತ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂತ ನಾವು ಮುಂದಿನ ದಿನಮಾನಗಳಿಗೆ ಮುನ್ನಡೆಸ್ಕೊಂಡು ಈ ಒಂದು ಸಂಘನ ಯಾವುದೇ ಬೈಫರ್ಗೇಷನ್ ಮಾಡ್ಕೊಂಡೆ ಎಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಪ್ರತಿ ಜನ್ಮಾಷ್ಟಮಿಗಳಾಗಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳು. ಈಗ ಏನಾಗಿದೆ ಅಂದರೆ, ಈಗ ಕುರಿಗಳಿಗೆ ಇತ್ತೀಚೆಗೆ ನಾನು ಕೇಳ್ಪಟ್ಟಂಗೆ ಒಂದು 7,500 ಏನೋ ಕೊಡ್ತಿದ್ದಾರಂತೆ. ಅಂದರೆ ಎಂಥ ಕುರಿ ಸತ್ತೋದ್ರೂ ಸಹ ಒಂದು 7,500 ಅನುದಾನ ಸರ್ಕಾರದಿಂದ ನೀಡ್ತಿದ್ದಾರಂತೆ. ಅದೀಗ 7,500 ಅನುದಾನ ಏನಕ್ಕೂ ನಮಗೆ ಅನುಗ್ರಹ ಯೋಜನೆ ಅಡಿಯಲ್ಲಿ 7,500 ಈಗ ಒಂದು ಹಾಲು ಕುಡಿಯ ಮರಿ ತಗೊಳಕ್ ಹೋದ್ರೂ ಸಹ ಒಂದು 5,000ದಿಂದ 6,000 7,000 ಹೋಗ್ತದೆ. 18-20 ಸಾವಿರದವರೆಗೂ ಕುರಿಗಳು ಸಾಕಿರ್ತಾರೆ ನಮ್ಮವು. 18-20 ಸಾವಿರ ಕುರಿ ಸತ್ರು ಸಹ ಒಂದು 7,500 ಅನುಗ್ರಹ ಯೋಜನೆ ಅಡಿ ಕೊಡುವಂಥ ಸರ್ಕಾರದ ಯೋಜನೆ ಅಮೌಂಟು ಏನಕ್ಕೂ ಬರ್ತಿಲ್ಲ. ಹಂಗಾಗಿ ಒಂದು ಅಂಥ ಕಾರ್ಯಗಳಿಗೆ ಇನ್ನು ಮುಂದೆ ಚಾಲನೆ ನೀಡಿ ನಾವು ನಮ್ಮರೆಲ್ಲ ಸಂಘಟಿತರಾಗಿ ಗೊಲ್ಲರೆಲ್ಲ ಸಂಘಟಿತರಾಗಿ ಹೋರಾಟಕ್ಕೆ ಅದೊಂದು ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಮುಂದಿನ ದಿನಗಳಿಗೆ. ಹಾಗೆ ಎಲ್ಲ ನಮ್ಮ ಏನು ಸಮುದಾಯ ಊರುಗಳಿದ್ದಾವೆ, ಗೊಲ್ಲ ಸಮುದಾಯದ ಊರುಗಳಿದ್ದಾವೆ, ಆ ಎಲ್ಲ ಗೊಲ್ಲ ಸಮುದಾಯ ಮೇಜರ್ ಆಗಿ ನಮ್ಮ ಏನು ಮಕ್ಕಳುಗಳಿದ್ದಾವೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಮಕ್ಕಳುಗಳಿದ್ದಾರೆ, ಅವಕ್ಕೆ ಮೇಜರ್ ಆಗಿ ವಿದ್ಯಾಭ್ಯಾಸಕ್ಕೆ ಅಲ್ಲೇನ ತೊಡಕುಗಳು ಉಂಟಾಗಿದ್ದಾವೆ. ಪ್ರತಿ ಗ್ರಾಮಕ್ಕೂ ವಿಸಿಟ್ ಹಾಕೊಂಡು ತೊಡಕುಗಳು ಉಂಟಾಗಿದ್ದಾವೆ. ಶಿಕ್ಷಣಕ್ಕೆ ಮೊದಲ ಆದ್ಯತೆ ಅನ್ನಂಗೆ ಒಂದು ಎಲ್ಲ ತೀರ್ಮಾನಗಳಿಗೂ ನಮ್ಮ ಪದಾಧಿಕಾರಿಗಳದೆಲ್ಲ ಮತ್ತು ಮುಖಂಡರುಗಳು ಎಲ್ಲರದ್ದು ಸಹಮತ ಇದೆ ಅಂತ ಭಾವಿಸ್ಕೊಂತ ನನ್ನ 2 ಮಾತುಗಳನ್ನು ಮುಗಿಸ್ತೀವಿ. ಮುಂದಿನ ದಿನವಾಗಿ ಇನ್ನೂ ಚರ್ಚೆ ಮಾಡೋದು, ಮಾತಾಡುವಂಥದ್ದು ಇದ್ದೇ ಇರುತ್ತೆ.